ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲ ಮೆಚ್ಚಿನ ಸೈನಿಕ ಅಕಾಡೆಮಿ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲಾಕ್ ಸದಸ್ಯ. ಸ್ನೇಹಿತರೆ, ನಾನು ಇವತ್ತು ಕೊಡ್ತಾ ವಿಡಿಯೋ JNV ಜವಾಹರ್ ನವೋದಯ ವಿದ್ಯಾಲಯ ಸಮಿತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇದರಲ್ಲಿ ವಿಶೇಷವಾಗಿ ಕೊಡ್ತಾರಂತದ್ದು ಅಡ್ಮಿಟ್ ಕಾರ್ಡ್. ಆಲ್ರೆಡಿ ಅಪ್ಲಿಕೇಶನ್ ಹಾಕೊಂಡಿರುವಂತ ನವೋದಯ ಸ್ಕೂಲ್ಗೆ ಅಪ್ಲಿಕೇಶನ್ ಹಾಕೊಂಡಿರುವಂತ 5th ಓದ್ತಾರೋ ಮಕ್ಕಳು 6th ಅಪ್ಲಿಕೇಶನ್ ಹಾಕೊಂಡಿರುವಂತ ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ. ಆಲ್ಮೋಸ್ಟ್ ಮುಂಚಿತವಾಗಿ ತಿಳಿಸಲಾಗಿತ್ತು ಎಕ್ಸಾಮ್ ಜಾನ್ವರಿನಲ್ಲಿ ಆಗುತ್ತೆ ಅಂತ ಹೇಳಿ. ಹೌದು, ನಿಜ, ಜಾನ್ವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಅಡ್ಮಿಟ್ ಕಾರ್ಡ್ ಕೊಟ್ಟಿರುವಂತ ಕೆಲವೊಂದು ಮಾಹಿತಿಯನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನವೋದಯ ವಿದ್ಯಾಲಯ ಸಮಿತಿ ಇದರಲ್ಲಿ ಕ್ಲಾಸ್ 6th ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2024 ಫೇಸ್ 2 ನಲ್ಲಿ ಬಿಟ್ಟಾಗಿದೆ. 2024 ಸೆಲೆಕ್ಷನ್ ತಯಾರಿ ಮಾಡಲಾಗ್ತದೆ. ಸ್ಟೇಟ್ ಯಾವ್ದಪ್ಪ? ನಿಮ್ಮ ಸ್ಟೇಟ್ ನಿಮ್ಗೆ ಸ್ಟೇಟ್ ಮೇಲೆ ಹೆಸರು ಬರುತ್ತೆ. ಕರ್ನಾಟಕ ಡಿಸ್ಟಿಕ್, ನಿಮ್ಗೆ ಯಾವ ಡಿಸ್ಟಿಕ್ ಅಲ್ಲಿ ಅಪ್ಲೈ ಮಾಡ್ತದೆ ಡಿಸ್ಟಿಕ್ ಬರುತ್ತೆ, ಮತ್ತೆ ತಾಲೂಕು ಕೂಡ ಅದೇ ತಾಲೂಕು ಬರುತ್ತೆ. ನೀವು ಯಾವ ರೂರಲ್ ಅಥವಾ ಅರ್ಬನ್ ಅಂತ ಹೇಳಿ ಗೊತ್ತಾಗ್ತದೆ. ಅದರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಮತ್ತೆ ರೋಲ್ ನಂಬರ್ ಕೊಡಲಾಗಿದೆ. ನೇಮ್ ಇರುತ್ತದೆ, ಫಾದರ್ ನೇಮ್ ಇದೆ, ಡೇಟ್ ಆಫ್ ಬರ್ತ್, ನಿಮ್ಗೆ ಡೇಟ್ ಆಫ್ ಬರ್ತ್ ಏನು ಅಪ್ಲಿಕೇಶನ್ ಫಿಲ್ ಮಾಡಿದ್ರೆ ಸೇಮ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇದೆ, ನಿಮ್ಮ ಅಡ್ರೆಸ್ ಇರ್ತದೆ, ಸ್ಕೂಲ್ ಯಾವ ಸ್ಕೂಲ್ ಓದ್ತಾ ಇದ್ರೆ ಅದು ಕೂಡ ಅದರಲ್ಲಿ ಹೆಸರು ಇರ್ತದೆ, ಸ್ಕೂಲ್ ನ ಹೆಸರು ಕೊಟ್ಟಿರೋಂಥದ್ದು, ಏನ್ ಇನ್ಫಾರ್ಮೇಶನ್ ಕೊಟ್ಟಿರ್ತೀರಾ, ಏನ್ ನೀವು ಅಪ್ಲಿಕೇಶನ್ ಕೊಟ್ಟಿದ್ದೀರಾ ಸೇಮ್ ಇರುತ್ತೆ. ಅದಲ್ಲದೆ ನೆಕ್ಸ್ಟ್ ಕೂಡ ಇದರಲ್ಲಿ ವಿಶೇಷವಾಗಿರುವಂತದ್ದು ಎಕ್ಸಾಮ್ ಸೆಂಟರ್ ನ ಅನೌನ್ಸ್ ಮಾಡಲಾಗ್ತದೆ. ಎಕ್ಸಾಮ್ ಸೆಂಟರ್ ಯಾವ ತರ ಅನೌನ್ಸ್ ಮಾಡ್ತಂದ್ರೆ ಡಿಸ್ಟ್ರಿಕ್ಟ್ ನಲ್ಲಿ ಯಾವ ತಾಲೂಕು ಕಂಟ್ರೋಲ್ ಬರ್ತದೆ ಅದೇ ತಾಲೂಕಿನ ಕಂಟ್ರೋಲ್ ನಲ್ಲಿ ಸೊ ಎಕ್ಸಾಮ್ ಸೆಂಟರ್ ನ ಅನೌನ್ಸ್ ಮಾಡಲಾಗಿದೆ. ಎಕ್ಸಾಂಪಲ್, ಎಕ್ಸಾಮ್ ಸೆಂಟರ್ ನಂಬರ್ ಅಲ್ಲಿ ಕೊಡಲಾಗಿದೆ, ಮತ್ತೆ ನೇಮ್ ಕೊಡಲಾಗಿದೆ. ಇದರಲ್ಲಿ ಅಪ್ಲಿಕೇಶನ್ ನಂಬರ್ ಅದನ್ನ ನಂಬರ್ ಕೊಟ್ಬಿಟ್ಟು ಅಲ್ಲಿ ಎಕ್ಸಾಮ್ ಸೆಂಟರ್ ನಂಬರ್ ಕೊಡಿದ್ರೆ ನಂಬರ್ ಕೊಟ್ಬಿಟ್ಟು SKR ಗವರ್ನಮೆಂಟ್ ಜೂನಿಯರ್ ಕಾಲೇಜ್ ಫಾರ್ ಬಾಯ್ಸ್ KR ನಗರ್. KR ಇದೊಂದು ತಾಲೂಕು ಬರೋದು, ತಾಲೂಕಿನ ಕಂಟ್ರೋಲ್ ಬರ್ತಾರೆ. ಇವರು ತಾಲೂಕಿನ ಪಕ್ಕದಲ್ಲಿ ಇರುವಂತಹ ಹಳ್ಳಿಯ ಹುಡುಗ ಆಗಿರುವ ಕಾರಣ ಅವರಿಗೆ ತಾಲೂಕು KR ಕೊಟ್ಟಿದ್ದಾರೆ. ಮೈಸೂರು ಡಿಸ್ಟಿಕ್, ಕರ್ನಾಟಕ. ಡೇಟ್ ಆಫ್ ಎಕ್ಸಾಮಿನೇಷನ್ ಯಾವಾಗಪ್ಪ ಇರುತ್ತೆ ಅಂತಂದ್ರೆ 20 ಜನವರಿ 2024 ನಲ್ಲಿ ಎಕ್ಸಾಮ್ ಆಗುತ್ತೆ. ಟೈಮ್ ಬೆಳಿಗ್ಗೆ 11:30 ಮಧ್ಯಾಹ್ನ 1:30 ತನಕ. ಇವರಿಗೆ 2 hours 2 ಗಂಟೆಗಳ ಕಾಲ ಎಕ್ಸಾಮ್ ಇರುತ್ತೆ. ನೀವು ತಲುಪಬೇಕಾದ ರಿಪೋರ್ಟಿಂಗ್ ಟೈಮ್ 10:30 ಬಿಫೋರ್ 1 hour, 1 ಗಂಟೆ ಮುಂಚೆ ಅಂದ್ರೆ 10:30 ಒಳಗಡೆ ನೀವು ಒಳಗಡೆ ರಿಪೋರ್ಟ್ ಕೊಡಬೇಕಾಗುತ್ತೆ. ಹಾಗಾದ್ರೆ ನೀವು ಹೋಗ್ಬೇಕಿದ್ರೆ ಕ್ಯಾಂಡಿಡೇಟ್ ಏನೇನು ತಗೊಂಡು ಹೋಗ್ಬೇಕು ಅನ್ನೋದು ತಿಳಿಸಾಗಿದೆ. ಪಕ್ಕ ನೀವು ಅಡ್ಮಿಟ್ ಕಾರ್ಡ್ ತಗೊಂಡು ಹೋಗ್ಲೇಬೇಕು. ಇದನ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾನೆ, ನಿಮಗೆ ಕನ್ನಡದಲ್ಲಿ ಹೇಳ್ತಾ ಹೋಗ್ತೀನಿ, ಅದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅಡ್ಮಿಟ್ ಕಾರ್ಡ್ ಅಲ್ಲಿ ಏನಿದೆ ಪರ್ಟಿಕ್ಯುಲರ್ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ, ನಿಮ್ದೇ ಅಂತ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಡೌಟ್ ಇದ್ರೆ ನೀವು JNV ಸ್ಕೂಲ್, ನಿಮ್ಮ ಡಿಸ್ಟ್ರಿಕ್ಟ್ ಇರುವಂತಹ JNV ಸ್ಕೂಲ್ಗೆ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಭೇಟಿ ಮಾಡಿದ್ರೆ ಏನಾದ್ರು ಚೇಂಜಸ್ ಮಾಡಿದ್ರೆ ಚೇಂಜ್ ಮಾಡ್ಕೊಡ್ತಾರೆ. ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ ಡಿವೈಸ್ ಮೊಬೈಲ್ ಏನು ಕೂಡ ತಗೊಂಡು ಹೋಗಿಲ್ಲ. ಜಸ್ಟ್ ನೀವು ಅಡ್ಮಿಟ್ ಕಾರ್ಡ್ ಒಂದು ಜೊತೆಗೆ 2 ಪೆನ್ ತಗೊಂಡ್ಬೇಕು, ಒಂದು ಬ್ಲೂ ಅಂಡ್ ಬ್ಲಾಕ್ ಪೆನ್ ಇಷ್ಟೇ ತಗೊಂಡ್ಬೇಕು, ಬೇರೆ ತಗೊಂಡು ಹೋಗಿಲ್ಲ. ಸೊ ಯಾವುದೇ ರೀತಿ ಬೇರೆ ಕೂಡ ಕ್ಯಾರಿ ಮಾಡೋಂಗೇ ಇಲ್ಲ. ಎಕ್ಸಾಮ್ ಸೆಂಟರ್ಗೆ 10:30 ಮುಂಚೆ ತಲುಪಬೇಕು ಅಂತ ಕೊಟ್ಟಿದ್ದಾನೆ. ಎಕ್ಸಾಮ್ 2 hours ಇರುವ ಕಾರಣ, 2 ಗಂಟೆಗಳ ಇರುವ ಕಾರಣ ನಿಮ್ಗೆ 10:30 ರಿಪೋರ್ಟ್ ಮಾಡಿದ್ರೆ 11 ಕಾಲ್ಗೆ ನಿಮ್ಗೆ 15 ನಿಮಿಷಗಳ ಕಾಲ ಇನ್ಸ್ಟ್ರಕ್ಷನ್ ಓದ್ಲಿಕ್ಕೆ ಅಂತ ಹೇಳಿ ನಿಮ್ಗೆ ಪೇಪರ್ ಕೊಡ್ತಾರೆ. ನಿಮಗೆ ಕ್ವಶನ್ ಪೇಪರ್ ಟೋಟಲ್ 80 ಕ್ವಶನ್ಸ್ಗೆ ಕಂಡಕ್ಟ್ ಮಾಡ್ತಾರೆ. 80 ಕ್ವಶನ್ಸ್ ಸೀರಿಯಲ್ ನಂಬರ್ 1 to 80 ಇರ್ತದೆ. 80 ಕ್ವಶನ್ ಇರುವ ಕಾರಣ ಅದೇ ಇರುವ ಇನ್ಸ್ಟ್ರಕ್ಷನ್ಸ್ ನೀವು ಓದ್ಕೊಬೇಕು. ಓಮರ್ ಶೀಟ್ ಒಂದೇ ಸಿಗೋದು. ಅದರಲ್ಲಿ ಯಾವುದೇ ರೀತಿ ನೀವು ಓಮರ್ ಶೀಟ್ ನಲ್ಲಿ ಓವರ್ ರೈಟ್ ಮಾಡೋದು, ವೈಟ್ನರ್ ಹಾಕೋದು, 2 ಕಡೆ ಟಿಕ್ ಮಾಡೋದು, ಆಪ್ಷನ್ ABCD ಅಂತ 4 ಇರುತ್ತೆ. ಆ ಆಪ್ಷನ್ ನಲ್ಲಿ ಯಾವ್ದು ಒಂದು ಚೂಸ್ ಮಾಡ್ಕೊಬೇಕು. ಒಂದು ಟಿಕ್ ಮಾಡಿ ಇನ್ನೊಂದು ಟಿಕ್ ಮಾಡಿದ್ರು ಕೂಡ ನಿಮಗೆ ಮಾರ್ಕ್ಸ್ ಕೊಡಲ್ಲ. ನೋ ನೆಗೆಟಿವ್ ಮಾರ್ಕ್ಸ್, ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಅಂತೇಳಿ ಎಲ್ಲವನ್ನೂ ಫಿಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಗೊತ್ತಷ್ಟೇ ಫಿಲ್ ಮಾಡಿ. ನೆಗೆಟಿವ್ ಇಂದಾಗಿ ನಿಮ್ಗೆ ನೆಕ್ಸ್ಟ್ ನಾಮಿನೇಷನ್ಸ್ ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಬರ್ತದೆ. ಕ್ಯಾಂಡಿಡೇಟ್ ರೋಲ್ ನಂಬರ್ ಹಾಕೋದು ಮರಿಬೇಡಿ. ಓಮರ್ ಶೀಟ್ ರೋಲ್ ನಂಬರ್ ಹಾಕಬೇಕು, ಹೆಸರು ಹಾಕಬೇಕು. ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ ಒಂದ್ಸರಿ ಹೇಳ್ತಾರೆ, ಅದನ್ನ ಅದೇ ತರ ನೀವು ಫಾಲೋ ಅಪ್ ಮಾಡಲೇಬೇಕಾಗ್ತದೆ. ಅದರಲ್ಲಿ ನಿಮಗೆ ಲ್ಯಾಂಗ್ವೇಜ್ ಕೊಡಲಾಗ್ತದೆ. ಅದರಲ್ಲಿ ಇಂಗ್ಲಿಷ್ ಕನ್ನಡ ಕೊಡಿದ್ರೆ ಇಂಗ್ಲಿಷ್ ಕನ್ನಡ ಲ್ಯಾಂಗ್ವೇಜ್ ಸಿಗುತ್ತೆ, ಇಂಗ್ಲಿಷ್ ಹಿಂದಿ ಕೊಡಿದ್ರೆ ಇಂಗ್ಲಿಷ್ ಹಿಂದಿ ಲ್ಯಾಂಗ್ವೇಜ್ ಸಿಗುತ್ತೆ. ಅದೇ ಲ್ಯಾಂಗ್ವೇಜ್ ನೀವು ಯಾವ ಲ್ಯಾಂಗ್ವೇಜ್ ನಿಮಗೆ ಇಷ್ಟ ಆಗುತ್ತೆ ಅದೇ ಲ್ಯಾಂಗ್ವೇಜ್ ನೀವು ಅದರಲ್ಲಿ ಎಕ್ಸಾಮ್ ನ ಅಟೆಂಡ್ ಮಾಡಬಹುದು. 1:00 ಎಕ್ಸಾಮ್ ಮುಗಿಯುತ್ತೆ. 1:00 ಎಕ್ಸಾಮ್ ಮುಗಿತಿದ್ದಂತಾನೆ ನೀವು ಆ ಪೇಪರ್ ನ ನೀವು ಆನ್ಸರ್ ಶೀಟ್ ನ ಅಲ್ಲಿರುವಂತಹ ಇನ್ವಿಜಿಲೇಟರ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಅಲ್ಲಿ ಯಾವುದೇ ರೀತಿ ನೀವು ಲೇಟ್ ಮಾಡೋಂಗಿಲ್ಲ, ಇಲ್ಲಾಂದ್ರೆ ಪೇಪರ್ ನ ಕಿತ್ಕೊಂಡ್ಬಿಡ್ತಾರೆ. ಅದ್ರ ಮುಂಚೆ ನೀವು ಮುಗಿಸ್ಕೋಬೇಕಾಗುತ್ತೆ. ನಮ್ಮ ಸೈನಿಕರ ಮೈಸೂರಿನಲ್ಲಿ ಈ ತರ ಮಾಹಿತಿಯನ್ನು ನಿಮ್ಗೆ ಅಪ್ಡೇಟ್ ಮಾಡ್ತಿದ್ವಿ. ಈ ಮಾಹಿತಿ ಎಲ್ಲ ಬಹಳಷ್ಟು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳ ತನಕ ಬಹಳ ಹೆಲ್ಪ್ ಆಗ್ತಾ ಇದೆ. ನಾವು ಪ್ರತಿಯೊಂದು ಮಕ್ಕಳ ಜನಗಳಿಗೆ ಕನ್ನಡದಲ್ಲಿ ಕನ್ನಡಿಗರೋಸ್ಕರ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಡ್ತಾ ಇರ್ತೀವಿ. ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಅಪ್ಲಿಕೇಶನ್ ಬಿಟ್ಟರ್ ಆಗಿರ್ಬೋದು, ಎಲಿಜಿಬಿಲಿಟಿ ಕ್ರೈಟೇರಿಯಾ, ಈ ಚಿಕ್ಕ ವಯಸ್ಸಿನ ಸೆಲೆಕ್ಷನ್ ಆಗೋದಕ್ಕೆ ಎಷ್ಟು ಮಕ್ಕಳು ನವೋದಯ ಬಗ್ಗೆ ಗೊತ್ತಿರಲ್ಲ, ಸೈನಿಕ್ ಸ್ಕೂಲ್ ಬಗ್ಗೆ ಗೊತ್ತಿರಲ್ಲ, ರಾಷ್ಟ್ರೀಯ ಸ್ಕೂಲ್ ಬಗ್ಗೆ ಗೊತ್ತಿರಲ್ಲ, SSC ಬಗ್ಗೆ, ಅಗ್ನಿವೀರ್ ಬಗ್ಗೆ, ನೇವಿ, ಆರ್ಮಿ, ಈ ತರ ಬಹಳಷ್ಟು ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಿರಲ್ಲ. ಕೇವಲ ಅನ್ಕೊಂತಾರೆ ನಮ್ಮ ಎಜುಕೇಶನ್ ಏನಪ್ಪಾ ಸಿಗುತ್ತೆ ಅಂತ ಹೇಳಿ. ನಿಮ್ಮ ಎಜುಕೇಶನ್ ಬಹಳಷ್ಟು ನಿಮಗೆ ವೇಕೆನ್ಸಿಗಳು ಇರ್ತದೆ. ನಿಮ್ಮ ಈ ಎಜುಕೇಶನ್ ನ ಸರಿ ಉಪಯೋಗಿಸಬೇಕು.
ನಾವು ಮಾಡಬೇಕು ಛಲ ಇತ್ತು ಅಂದ್ರೆ ನಮ್ಮ ಹತ್ರ ಬೇಜಾನ ಅವಕಾಶಗಳಿರ್ತವೆ. ಅವಕಾಶಗಳಿಗೆ ನೀವು ಏನಾದ್ರು ಬೇಕು ಅಂತ ನನಗೆ ಫೋನ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ 9638116177 ಗೆ. ಜೊತೆಗೆ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ಇನ್ನಷ್ಟು ಯೂಸ್ಗಳಿಗೆ, ಇನ್ನಷ್ಟು ಪೋಷಕರುಗಳಿಗೆ, ಇನ್ನಷ್ಟು ಮಕ್ಕಳುಗಳಿಗೆ ಶೇರ್ ಮಾಡಿ. ಮಕ್ಕಳಿಗೆ ಇಷ್ಟೋ ಗೊತ್ತಿರಲ್ಲ, ಹೋಗಿ ಡಾಕ್ಯುಮೆಂಟ್ ತಗೊಂಡು ಗೊತ್ತಿರಲ್ಲ, ಎಷ್ಟು ಮಾಹಿತಿ ಗೊತ್ತಿಲ್ಲದ ಕಾರಣ ಎಷ್ಟು ಮಿಸ್ಟೇಕ್ ಮಾಡ್ಕೊಳ್ತಾರೆ, ಅಪ್ಲಿಕೇಶನ್ ಹಾಕಿದ್ರೆ ಮಿಸ್ಟೇಕ್ ಮಾಡ್ಕೊಳ್ತಾರೆ. ಬಹಳಷ್ಟು ಸಮಸ್ಯೆಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಮ ಸರಿಗಣ ಮೈಸೂರಿನ ಯೂಟ್ಯೂಬ್ ಚಾನಲ್ ವಿಡಿಯೋನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋಣ ಏನಪ್ಪಾ ಅಂತ ಹೇಳಿ. ಕ್ವಶನ್ ಪೇಪರ್ಸ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಕಂಡು ಬಂತು ಅಂತಂದ್ರೆ, ಏನಾದ್ರು ಅದರಲ್ಲಿ ಪ್ರಿಂಟಿಂಗ್ ಸರಿಯಾಗಿಲ್ಲ, ಕ್ವಶನ್ಸ್ ಅಲ್ಲಿ ಹಿಂದೆ ಮುಂದೆ ಆಗಿದ್ರೆ ಖಂಡಿತ ಅಲ್ಲಿರುವಂತಹ ಇನ್ವಿಜಿಲೇಟರ್ ನ ಭೇಟಿ ಮಾಡಿ ಅವ್ರಿಗೆ ನೀವು ಕ್ವಶನ್ ಪೇಪರ್ ಕೊಟ್ಟರೆ ಹೊಸ ನೀವು ಫ್ರೆಶ್ ಆಗಿ ನಿಮಗೆ ಒಂದು ಕ್ವಶನ್ ಪೇಪರ್ ಹ್ಯಾಂಡ್ ಓವರ್ ಮಾಡ್ತಾರೆ. ಅದನ್ನ ತಗೊಂಡು ಮತ್ತೆ ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಜೊತೆಗೆ ಚೀಟಿಂಗ್ ಮಾಡೋದು ಅಥವಾ ಏನಾದ್ರು ತರಾಟೆ ಮಾಡಿದ್ರೆ ಅಲ್ಲಿ ಪೇಪರ್ ನ ಜಮಾ ಮಾಡ್ಕೊಬಿಡ್ತಾರೆ, ನಿಮ್ಗೆ ಡಿಸ್ಕ್ವಾಲಿಫೈಡ್ ಅಂತ ಹೇಳಿ ಹೊರಗಡೆ ಕಳಿಸ್ಕೊಡ್ತಾರೆ. ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಸ್ನೇಹಿತರು, ಇವತ್ತು ಕೊಟ್ಟಂತ ಈ ಮಾಹಿತಿ ಪುಟಾಣಿ ಮಕ್ಕಳು 5th ಸ್ಟ್ಯಾಂಡರ್ಡ್ ಓದ್ತಾರೆ. ಜೆಎನ್ಯು ಓದುವ ಮಕ್ಕಳು ಬಹಳ ದೊಡ್ಡ ದೊಡ್ಡ ಆಫೀಸರ್ ಕೂಡ ಆಗ್ತಿದ್ದಾರೆ, ದೊಡ್ಡ ದೊಡ್ಡ IAS, IPS, ದೊಡ್ಡ ದೊಡ್ಡ ಅಧಿಕಾರಿಗಳು ಆಗ್ತಿದ್ದಾರೆ. ಯಾಕೆಂತಂದ್ರೆ ಉಚಿತವಾಗಿ ಕೊಡುವಂತ ಶಿಕ್ಷಣ, ಆದ್ರೆ ಉಚಿತವಾಗಿ ಅಂತೇಳಿ ಮೋಸ ಮಾಡಲ್ಲ. ಅಲ್ಲಿ ಕೊಡುವಂತ ಶಿಕ್ಷಣ ಬಹಳ ಚೆನ್ನಾಗಿದೆ. ಅದರಲ್ಲಿ ಕಲ್ಚರ್ ಆಕ್ಟಿವಿಟೀಸ್ ಇರುತ್ತೆ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುತ್ತೆ. ಅಲ್ಲಿ ತುಂಬಾನೇ ಮಕ್ಕಳಿಗೆ ಅನುಕೂಲವಾಗಿರುವ ಕಾರಣ ಮಕ್ಕಳು ಒಂದು ದೊಡ್ಡ ಅಧಿಕಾರಿಗೆ ಕೂಡ ಹೊರ ಬರ್ತಾರೆ. ಅದಕ್ಕೋಸ್ಕರ ನೀವು ರೂರಲ್ ಆಗಿರುವುದು, ಅರ್ಬನ್ ಆಗಿರುವುದು, ಹೆಚ್ಚಿನ ಪರ್ಸೆಂಟೇಜ್ ಕೊಟ್ಟಂತದ್ದು ರೂರಲ್ಗೆ, ಅಂದ್ರೆ ಹಳ್ಳಿಯ ಮಕ್ಕಳಿಗೆ, ಹಳ್ಳಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವಂತ ಮಕ್ಕಳಿಗೆ 70%, 70% ಹೆಚ್ಚಿನ ಸಂಖ್ಯೆಯಲ್ಲಿ ರೂರಲ್ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ತಗೊಳ್ತಿದ್ದಾರೆ. 30% ಅರ್ಬನ್ ಮಕ್ಕಳಿಗೆ ಅವಕಾಶ ಕೊಡ್ತಾ ಇದೆ. ಇಷ್ಟು ರಿಸರ್ವೇಶನ್ ಇರೋದನ್ನ ಬಿಡೋದು ಬೇಡ. ಇಂಥ ಒಂದು ಸುವರ್ಣ ಅವಕಾಶನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಮ್ಮ ಸರಿಗಡ ಮೈಸೂರಿನಲ್ಲಿ ಈ ಸರಿ JNV ಕೋಚಿಂಗ್ ಅಂತ ಹೇಳಿ ಕಡಿಮೆ ಮಕ್ಕಳಿದ್ರು, ಆದ್ರೂ ನಾವು ಕೋಚಿಂಗ್ ಕೊಟ್ಟಿದ್ವಿ. ಈ ಸರಿ ಕೊಟ್ಟಂತ ಕೋಚಿಂಗ್ ನಲ್ಲೂ ಕೂಡ ಬಹಳಷ್ಟು ಮಕ್ಕಳು ಸೆಲೆಕ್ಷನ್ ಆಗ್ತಾ ಅಂತ ನಮ್ಗೆ ನಂಬಿಕೆ ಇದೆ. ಸೊ ಮುಂದಿನ ವರ್ಷನೂ ಕೂಡ ಅದೇ ತರ ನಾವು JNV ಒಂದೇ ಒಂದು ನಾವು ವರ್ಷ ಪೂರ್ತಿ ಕೋಚಿಂಗ್ ಕೊಡ್ತೀವಿ. ಅದ್ ಬಿಟ್ರೆ ಸೈನಿಕ್ ಸ್ಕೂಲ್, ರಾಷ್ಟ್ರ ಸ್ಕೂಲ್ಗೆ 3 months 6 months ಮಾತ್ರ ಕೋಚಿಂಗ್ ಕೊಡುವಂತದ್ದು. ಈ JNV ವರ್ಷ ಪೂರ್ತಿ ಕೊಡ್ಲಿಕ್ಕೆ ನಮ್ಗೆ ಇಲ್ಲಿ ಹತ್ರದಲ್ಲಿರುವಂತ, ಅಂದ್ರೆ ರೆಸಿಡೆನ್ಶಿಯಲ್ ಇರೋದಿಲ್ಲ, ಹತ್ರದಲ್ಲಿರುವಂತ ಮಕ್ಕಳನ್ನು ತಂದ್ಬಿಟ್ಟು ನಾವು ಕೋಚಿಂಗ್ ಕೊಟ್ಟು ತಯಾರು ಮಾಡ್ತೀವಿ. ನಮ್ಮ ಸರಿಗಡ ಮೈಸೂರಿನ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.